ಗುರುವಚನ ಕೇಳಿರಿ ಕೇಳಿರಿ ಶಿವವಚನ ಕೇಳಿರಿ ಕೇಳಿರಿ ಗುರುವಚನ ಪುರಾತರ ವಚನಾನುಭವ ಕೇಳಿ ಬದುಕಿದೆಯ ಕೇಳಿದ ಸದ್ಭಕ್ತರೆಲ್ಲರೂ ಪುರಾತರ ಬದು ತನ್ನ ಕರಗಿ ನನ್ನ ಕೊರಗಿ ಭಾವ ಬೆಚ್ಚದು ತನ್ನ ಕರಗಿ ನನ್ನ ಕೊರಗಿ ಭಾವ ಬೆಚ್ಚದು ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದರೆ ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದರೆ ಅದೇ ಮುಕ್ತಿ ನೋಡಿದೆ ಅದೇ ಮುಕ್ತಿ ನೋಡಿದೆ ಅದೇ ಮುಕ್ತಿ ನೋಡಿದೆ ಅದೇ ಮುಕ್ತಿ ನೋಡಿದೆ ಇಂತಲ್ಲದಿ ಮನುಜಾಪುರಾಣಿ ತನ್ಮುಕ್ತಿ ಕೇಳಿದರೆ ಇಂತಲ್ಲದಿ ಮನುಜಾಪುರಾಣಿ ತನ್ಮುಕ್ತಿ ಕೇಳಿದರೆ ಉಪದೇಶವಿತ್ತು ಸಲುಹಯ್ಯ ಎತ್ತರವನುದಯ್ಯ ಉಪದೇಶವಿತ್ತು ಸಲುಹಯ್ಯ ಎತ್ತರವನುದಯ್ಯ ಮಹಾಲಿಂಗ ಕಲ್ಲೇಶ್ವರ ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖನೇ ಗುರುವಚನ ಪರಾಮುಖನೇ ಎಂದೆಂದು ಭವಲಿಂಗರು ನೋಡ 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 ಎಂದೆಂದು ಭವಲಿಂಗರು ನೋಡ. ಆವ ವಿದ್ಯೆಯ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದು ಅಶನವ ತೊರೆದಡೇನು ವ್ಯಸನವ ಮರೆದಡೇನು ಉಸುರ ಹಿಡಿದಡೇನು ಬಸುರ ಕಟ್ಟಿದಡೇನು ಚನ್ನಮಲ್ಲಿಕಾರ್ಜುನ ದೇವಯ್ಯ ನೆಲ ತಳವಾರನಾದಡೆ ಕಳ್ಳ ನೆಲ್ಲಿಗೆ ಹೋಹನು. ಈ ಸಾವನ್ನು ಕುರಿತಂತೆ ಬೇರೆ ಬೇರೆ ಪದಗಳ ಬಳಕೆ ಮತ್ತು ಅಭಿಪ್ರಾಯಗಳು ನಮ್ಮಲ್ಲಿದ್ದಾವೆ. ಸಾವು, ಮರಣ, ಅಂತ್ಯ, ಕೊನೆ, ನಾಶ, ಲಯ, ಲಿಂಗೈಕ್ಯ, ಶಿವೈಕ್ಯ, ವೈಕುಂಠವಾಸಿ, ಸ್ವರ್ಗವಾಸಿ, ಸಮಾಧಿಸ್ಥ, ನಿರ್ವಾಣ, ಮೋಕ್ಷ, ಮುಕ್ತಿ, ನೆಗೆದುಬಿದ್ದ, ಅಮರನಾದ, ಆತ್ಮ ಪರಮಾತ್ಮನೊಂದಿಗೆ ಸೇರಿದ, ಹೊಗೆ ಹಾಕಿಸಿಕೊಂಡ, ಮಣ್ಣಾದ, ಆತ್ಮಹತ್ಯೆ, ಹೀಗೆ ಈ ಸಾವು ಅನ್ನುವಂಥ ಪದಕ್ಕೆ ಕನ್ನಡ ಭಾಷೆಯಲ್ಲಿ ಇರುವಷ್ಟು ಸಮಾನಾರ್ಥಕ ಪದಗಳನ್ನು ಬೇರೆ ಯಾವ ಭಾಷೆಯಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಳಸುವ ಪದಗಳು ಆ ವ್ಯಕ್ತಿಯ ಬದುಕನ್ನು ಅನಾವರಣ ಮಾಡುವಂಥವು. ಅದೇನಾದರೂ ಇರಲಿ, ಹುಟ್ಟಿದವರು ಸಾಯೋದು ಖಚಿತ. ಇದಕ್ಕೆ ಬಸವಣ್ಣವರ ಅಭಿಪ್ರಾಯ ಬೇರೆ ರೀತಿಯಾಗಿ ಇದೆ. ಅವರು ಹೇಳ್ತಾರೆ, ಎಮ್ಮವರಿಗೆ ಸಾವಿಲ್ಲ, ಸಾವೆಂಬುದು ಸ್ವಯವಲ್ಲ. ಹೀಗೆ ಹೇಳಿದರೆ ಅಕ್ಕ ಈ ವಚನದಲ್ಲಿ ಮನುಷ್ಯ ಎಂತೆಂಥ ವಿದ್ಯೆ ಕಲಿತರೂ ಅವನಿಗೆ ಸಾವು ಶತಸಿದ್ಧ ಅಂತ ಹೇಳ್ತಾರೆ. ಬಸವಣ್ಣವರ ಮಾತಿಗೂ ಅಕ್ಕನ ಮಾತಿಗೂ ವಿರೋಧ ಆಗುತ್ತಲ್ಲ ಅನ್ನೋಂಥ ಅನುಮಾನ ಸಹಜ. ಈ ನೆಲೆಯಲ್ಲಿ ಅಕ್ಕನ ವಚನದ ವಿಶ್ಲೇಷಣೆಯನ್ನು ನೋಡೋಣ. ಬಹುತೇಕ ಜನರು
ಸಾಂಸಾರಿಕ ಜಂಜಡ, ಅಹಂಕಾರ, ಆಡಂಬರ ಇಂಥವುಗಳಲ್ಲೇ ಮುಳುಗಿರ್ತಾರೆ. ಮತ್ತು ಕೆಲವರು ಮುಕ್ತಿಯ ಸಾಧನೆ ಅಂತ ಹೇಳಿ ಉಪವಾಸ, ಪ್ರಾಣಾಯಾಮ, ತಪಸ್ಸು ಹೀಗೆ ಬೇರೆ ಬೇರೆ ಬಾಹ್ಯ ಕ್ರಿಯೆಗಳಲ್ಲಿ ತಲ್ಲೀನರಾಗ್ತಾರೆ. ಅದೇ ಉಸಿರು ಹಿಡಿಯುವ, ಬಸಿರು ಕಟ್ಟುವ ಕ್ರಿಯೆ. ಈ ಬಾಹ್ಯ ಕ್ರಿಯೆಗಳಿಗಿಂತ ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಬಹಳ ಮುಖ್ಯ. ಕೇವಲ ದೈಹಿಕ ಕಸರತ್ತಿನಿಂದ ಆತ್ಮಜ್ಞಾನ ಸಾಧ್ಯ ಇಲ್ಲ ಅನ್ನೋದು ಅಕ್ಕನ ವಚನದ ಆಶಯ. ಮನುಷ್ಯ ಯಂತ್ರ, ಮಂತ್ರ, ತಂತ್ರ, ಶಾಸ್ತ್ರ, ಪುರಾಣ ಹೀಗೆ ಎಂತೆಂಥ ವಿದ್ಯೆ ಕಲಿತರೂ ಸಾವಿನಿಂದ ಮಾತ್ರ ತಪ್ಪಿಸಿಕೊಳ್ಳುವಂಥ ವಿದ್ಯೆ ಅವನಿಗೆ ಗೊತ್ತಿಲ್ಲ. ಅಂದರೆ ಸಾವನ್ನು ಗೆಲ್ಲುವ ಆತ್ಮವಿದ್ಯೆ ಇಲ್ಲದೆ ಕೇವಲ ಲೌಕಿಕ ವಿದ್ಯೆ ವ್ಯರ್ಥ ಅನ್ನೋದನ್ನು ಅಕ್ಕ ಈ ವಚನದಲ್ಲಿ ಮನಗಾಣಿಸಿದ್ದಾಳೆ. ಉಪವಾಸ ಇದ್ದರೆ ಪ್ರಾಪಂಚಿಕ ಸುಖ ದುಃಖ ವ್ಯಸನಗಳನ್ನು ತ್ಯಜಿಸಿದಂತೆ ನಟಿಸಿದರೆ ಅಂತರಂಗದ ಆಸೆ ಆಮಿಷ ಮತ್ತು ಅರಿಷಡ್ವರ್ಗಗಳು ಆ ವ್ಯಕ್ತಿಯಿಂದ ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ. ಏನೇನೋ ಸಾಧನೆ ಮಾಡ್ತೀವಿ ಅಂದು ಪ್ರಾಣಾಯಾಮ, ಯೋಗ ಮಾಡ್ತಾ ಆಹಾರವನ್ನು ತ್ಯಜಿಸಿ ಕಠಿಣ ವ್ರತಗಳನ್ನು ಮಾಡಿದ ತಕ್ಷಣ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಅನ್ನೋ ಸುಳ್ಳು. ಇವು ಕೇವಲ ಶರೀರಕ್ಕೆ ನೀಡುವಂಥ ಕಷ್ಟಗಳೇ ಹೊರತು ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ವಚನದ ಕೊನೆಯಲ್ಲಿ ನೆಲ ತಳವಾರನಾದಡೆ ಕಳ್ಳನೆಲ್ಲಿಗೆ ಹೋಹನು ಈ ಪ್ರಶ್ನೆ ಮಾಡ್ತಾರೆ ಅಕ್ಕ. ತಳವಾರನ ಕಾಯಕ ಸಂರಕ್ಷಣೆ ಮಾಡೋದು. ಹಾಗೆ ಸಂರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ನಾವು ನಿಂತಂಥ ಈ ನೆಲವೇ ಮಾಡೋದಾದರೆ ಕಳ್ಳ ತಪ್ಪಿಸ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಅವನು ತಪ್ಪಿಸ್ಕೊಂಡು ಎಲ್ಲಿಗೂ ಹೋಗಲಿಕ್ಕೆ ಅವಕಾಶವೇ ಇರಲ್ಲ. ಇಲ್ಲಿ ನೆಲ ಅಂದರೆ ದೇವರು, ಕಳ್ಳ ಬೇರೆ ಯಾರೂ ಅಲ್ಲ, ಮಾನವನಲ್ಲೇ ಇರುವಂಥ ಮಾಯೆ, ಅಹಂಕಾರ, ಅವನ ಬದುಕಿನ ವಿಧಾನ. ದೇವರು ಇಲ್ಲದೇ ಇರುವಂಥ ಸ್ಥಳವೇ ಇಲ್ಲ. ಆತ ಜಗದಗಲ, ಮುಗಿಲಗಲ, ಸರ್ವವ್ಯಾಪಿ, ಸರ್ವಜ್ಞ, ಸರ್ವಶಕ್ತ. ಅವನು ಬಾಹ್ಯ ಪ್ರಪಂಚದಲ್ಲಿರೋ ಹಾಗೆ ಈ ಮಾನವನ ಅಂತರಂಗದಲ್ಲೂ ಇದ್ದಾನೆ. ದೇವರೇ ಅಲ್ಲಿದ್ದಾಗ ಅವನು ಮಾಯೆಗೆ ಬಲಿಯಾಗೋದಾಗಲಿ, ಅಹಂಕಾರಿಯಾಗಿ ದುಷ್ಕಾರ್ಯಗಳನ್ನು ಮಾಡೋದಾಗಲಿ ಸಾಧ್ಯ ಇಲ್ಲ. ಮನುಷ್ಯ ತನ್ನ ದೇಹಕ್ಕೆ ಸಾವಿದೆ ಅನ್ನೋ ಸತ್ಯವನ್ನು ಮೊದಲು ಅರ್ಥ ಮಾಡಿಕೊಂಡು ಸಾವಿಲ್ಲದ ಸಾಧನೆಯನ್ನು ಮಾಡುವ ಕಡೆಗೆ ಗಮನ ಹರಿಸಬೇಕಾಗತ್ತೆ. ಬಹುತೇಕ ಜನರು ಈ ಸತ್ಯವನ್ನು ಮರೀತಾರೆ. ತಾವು ಅಮರರು ಅನ್ನೋ ಹಾಗೆ ಏನೆಲ್ಲ ವ್ಯವಹಾರ, ಅನಾಚಾರ, ದುರಾಚಾರ ಮಾಡೋದು ಉಂಟು. ಆದರೆ ಅವ್ರಿಗೂ ಸಾವಿದೆ ಅನ್ನೋಂಥ ಸತ್ಯವನ್ನು ಅರ್ಥ ಮಾಡಿಕೊಂಡು ದೇವರು ಮೆಚ್ಚುವ, ಸಮಾಜಕ್ಕೆ ಒಳಿತಾಗುವ ಸತ್ಕಾರ್ಯಗಳನ್ನು ಮಾಡಬೇಕು. ಆಗ ಬಸವಣ್ಣವರು ಹೇಳಿದಂಥ ಎಮ್ಮವರಿಗೆ ಸಾವಿಲ್ಲ ಅನ್ನುವಂಥ ನುಡಿ ಸತ್ಯ ಆಗುತ್ತೆ. ಸಾವು ಈ ದೇಹಕ್ಕೇ ಹೊರತು ದೇಹದಲ್ಲಿ ಚೈತನ್ಯ ಇದ್ದಾಗ ಮಾಡುವಂಥ ಸಾಧನೆಗಳಿಗೆ ಅಲ್ಲ. ಹಾಗಾಗಿ ಮನುಷ್ಯನಿಗೆ ಈ ದೇವರು ನನ್ನ ಎಲ್ಲ ಕೃತ್ಯಗಳನ್ನು ನೋಡ್ತಾನೆ ಅನ್ನೋ ಅರಿವಿರಬೇಕು. ಅವನಿಗೆ ತಿಳಿದೇ ನಾನು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಾವ ಬಲಗೊಂಡಾಗ ಆತ ತನ್ನ ನಕಾರಾತ್ಮಕ ಗುಣಗಳಿಂದ ಹಿಂದೆ ಸರಿದು ಸಕಾರಾತ್ಮಕ ಗುಣಗಳನ್ನು ಬೆಳೆಸ್ಕೊಳ್ತಾನೆ. ಅಂತರಂಗ ಮತ್ತು ಬಹಿರಂಗ ಶುದ್ಧಿಗೆ ಒತ್ತು ಕೊಡ್ತಾನೆ. ಬಾಹ್ಯವಾಗಿ ಯೋಗಾದಿ ಕ್ರಿಯೆಗಳಿಂದ ಮನಸ್ಸಿನ ಪಾವಿತ್ರ್ಯ ಕಾಯ್ದುಕೊಳ್ಳಲಿಕ್ಕೆ ಆದ್ಯತೆ ನೀಡ್ತಾನೆ. ಲೌಕಿಕ ವಿದ್ಯೆಗೆ ಒಂದು ಮಿತಿ ಇದೆ. ಅವು ಉತ್ತಮ ಜೀವನ ನಡೆಸಲಿಕ್ಕೆ ಬೇಕು. ಆದರೆ ಅದರ ಜೊತೆಗೆ ಆತ್ಮೋದ್ಧಾರದ ಆಧ್ಯಾತ್ಮಿಕ ಅರಿವು ಕೂಡ ಬೇಕಾಗುತ್ತೆ. ದೇವರು ಸರ್ವಜ್ಞ ಆಗಿರೋದ್ರಿಂದ ನಮ್ಮ ಅಂತರಂಗದ ಯಾವ ಭಾವನೆ, ಆಲೋಚನೆ,
ಚಿಂತೆಗಳನ್ನು ನಾವು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕಪಟ, ಮೋಸ, ವಂಚನೆ ಇಂಥ ದುರ್ಗುಣಗಳನ್ನು ದೂರ ತಳ್ಳಿ ನಿಷ್ಕಪಟ, ಪ್ರಾಮಾಣಿಕತೆ, ಸತ್ಯ ಈ ರೀತಿಯ ಸದ್ಗುಣಗಳನ್ನು ಮೈಗೂಡಿಸ್ಕೊಳ್ಬೇಕು. ಕೇವಲ ದೇಹವನ್ನು ದಂಡಿಸುವಂಥ ಬೇರೆ ಬೇರೆ ಕಾರ್ಯಗಳಿಗಿಂತ ಸರ್ವಾಂತರ್ಯಾಮಿಯಾದ ದೇವರ ಅರಿವುಳ್ಳವರಾಗಿ ಅಹಂಕಾರವನ್ನು ತೊರೆದು ಸಾತ್ವಿಕ ಜೀವನವನ್ನು ನಡೆಸುವಂಥದ್ದೇ ಸಾರ್ಥಕ ಬದುಕು. ಅದೇ ಲಿಂಗಾಂಗ ಸಮರಸ ಸುಖಕ್ಕೆ ಸೋಪಾನ. ಈ ವಚನದಲ್ಲಿ 2 ಸಂಗತಿಗಳು ಮತ್ತೆ ಮತ್ತೆ ಚಿಂತನೆ ಮಾಡುವಂಥವು: ಸಾವು ಮತ್ತು ತಳವಾರ. ಒಬ್ಬ ಶರಣ, ಸಂತ, ಗುರು, ಜಗದ್ಗುರು, ಅವಧೂತ, ವೈದ್ಯ, ದೇವಮಾನವ ಹೀಗೆ ಏನೇ ಆಗಿದ್ದರೂ ಅವ್ರಿಗೂ ಕೂಡ ದೈಹಿಕವಾಗಿ ಸಾವು ಬಿಟ್ಟಿದ್ದಲ್ಲ ಅನ್ನುವಂಥ ಸತ್ಯ ಇಲ್ಲಿದೆ. ಅವರು ಒಳ್ಳೆಯವರಾಗಿರಲಿ, ಕೆಟ್ಟವರಾಗಿರಲಿ, ಇಬ್ಬರ ದೇಹಕ್ಕೂ ಸಾವು ಕಟ್ಟಿಟ್ಟಂಥ ಬುತ್ತಿ. ತಳವಾರ ಅಂದರೆ ಕಾಯುವಂಥವನು ಅಥವಾ ರಕ್ಷಕ. ದೇವರೇ ರಕ್ಷಕ ಆಗೋದಾದರೆ ನಾನು ಬಂದಿರೋಂಥ ದೇವರಿಂದ ನನ್ನ ಸಾಧನೆಯ ಮೂಲಕ ಮತ್ತೆ ನಾನು ದೇವನಲ್ಲೇ ಒಂದಾಗುವೆ ಅನ್ನುವಂಥ ಭಾವ ಬಲಗೊಳ್ಳಬೇಕು. ಅದನ್ನೇ ಶಿವೈಕ್ಯ ಸ್ಥಿತಿ ಅಂತ ಕರೀತಾರೆ. ಶರಣರ ದೃಷ್ಟಿಯಲ್ಲಿ ಜೀವ ಮತ್ತು ದೇವ ಬೇರೆ ಬೇರೆ ಅಲ್ಲ. ಹಾಗಾಗಿ ಮಾನವ ಜೀವಭಾವವನ್ನು ತ್ಯಜಿಸಿ ದೇಹ ಭಾವವನ್ನು ಅಳವಡಿಸ್ಕೊಂಡಾಗ ಆತ ಅಮರನಾಗ್ತಾನೆ. ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡಾರು ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡದು ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡದು ಆಶನವ ತುರಿದಾಡೇನು ವ್ಯಸನವ ಮರೆತಾಡೇನು ಆಶನವ ತುರಿದಾಡೇನು ವ್ಯಸನವ ಮರೆತಾಡೇನು ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡದು ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡದು ಬಸುರ ಹಿಡಿದಾಡೇನು ಬಸುರ ಕಟ್ಟಿದಡೇನು ಬಸುರ ಹಿಡಿದಾಡೇನು ಬಸುರ ಕಟ್ಟಿದಡೇನು ಚೆನ್ನ ಮಲ್ಲಿಕಾರ್ಜುನ ದೇವಯ್ಯ ಚೆನ್ನ ಮಲ್ಲಿಕಾರ್ಜುನ ದೇವಯ್ಯ ನೆಲ ತಳವಾರನಾದೊಡೆ ಕಳ್ಳನೆಲ್ಲಿ ಹೋಗನು ನೆಲ ತಳವಾರನಾದೊಡೆ ಕಳ್ಳನೆಲ್ಲಿ ಹೋಗನು ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡದು ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡದು ಆಶನವ ತೊರೆದಾಡೇನು ವ್ಯಸನವ ಮರೆದಾಡೇನು ಆಶನವ ತೊರೆದಾಡೇನು ವ್ಯಸನವ ಮರೆದಾಡೇನು ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡದು ಆವ ವಿದ್ಯೆ ಕಲಿತಾಡೇನು ಆವ ವಿದ್ಯೆ ಕಲಿತಾಡೇನು ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡಾರು ಕೇಳ ಬನ್ನಿ ವಚನ ಸಂದೇಶ ಕೇಳ ಬನ್ನಿ ವಚನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ಬಸವಾದಿ ಶರಣರ
ಜೀವನ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ